ಸಹ್ಯಾದ್ರಿ ಪರ್ವತಗಳ ನಡುವೆ ನೆಲೆಸಿರುವ ಕೊಟ್ಟಿಯೂರಿನ ದೇವಸ್ಥಾನ ದಕ್ಷಿಣ ಕಾಶಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಇದನ್ನು ದೇವತೆಗಳ ಯಾಗಭೂಮಿ ಎಂದೂ ಕರೆಯುತ್ತಾರೆ. ಇಲ್ಲಿಯೇ ಪ್ರಜಾಪತಿ ದಕ್ಷನು ಮಹಾಯಾಗವೊಂದನ್ನು ನಡೆಸಿದನು ಎಂದು ನಂಬಲಾಗುತ್ತದೆ. ದಕ್ಷನು ಬ್ರಹ್ಮದೇವನ ಪುತ್ರನು. ಅವನ ಅತ್ಯಂತ ಪ್ರಿಯ ಪುತ್ರಿಯಾಗಿದ್ದ ಸತೀದೇವಿ ಶಿವನನ್ನು ನಿಷ್ಕಪಟವಾಗಿ ಪ್ರೀತಿಸುತ್ತಿದ್ದಳು ಮತ್ತು ತನ್ನ ತಂದೆಯ ಅನುಮತಿಯಿಲ್ಲದೆ ಶಿವನನ್ನು ವಿವಾಹವಾಗಿದ್ದಾಳು. ಒಂದು ದಿನ ದಕ್ಷನು ಮಹಾಯಾಗವೊಂದನ್ನು ಆಯೋಜಿಸುತ್ತಾನೆ. ಆದರೆ ಈ ಯಾಗಕ್ಕೆ ತನ್ನ ಪುತ್ರಿ ಸತಿಯನ್ನು ಹಾಗೂ ಅಳಿಯರಾದ ಶಿವನನ್ನು ಆತ ಆಹ್ವಾನಿಸಲಿಲ್ಲ. ಶಿವನು ಸತಿಗೆ ಈ ಯಾಗಕ್ಕೆ ಹೋಗಬೇಡ ಎಂದು ಎಚ್ಚರಿಸುತ್ತಾನೆ. ಆದರೆ ತನ್ನ ತಂದೆಯು ಯಾಗ ಮಾಡುತ್ತಿರುವುದೆಂಬ ಕಾರಣದಿಂದ ಸತಿ ಶಿವನ ಮಾತು ಲೆಕ್ಕಿಸದೆ ಯಾಗ ಸ್ಥಳಕ್ಕೆ ಹೋಗುತ್ತಾಳೆ. ಯಾಗಶಾಲೆಗೆ ಬಂದಾಗ ದಕ್ಷನು ಅವಳನ್ನು ಬಹಳವಾಗಿ ಅವಮಾನಿಸುತ್ತಾನೆ. ಆ ಅವಮಾನವನ್ನು ಸಹಿಸಲಾರದಂತಾಗಿ ಸತೀದೇವಿ ತನ್ನನ್ನು ತಾನೇ ಯಾಗದ ಅಗ್ನಿಯಲ್ಲಿ ಆಹುತಿಯಾಗುತ್ತಾಳೆ. ಈ ಹೃದಯವಿದ್ರಾವಕ ಸುದ್ದಿ ಕೇಳಿದ ಶಿವನು ಕೋಪದಿಂದ ತನ್ನ ಜಟೆಗಳನ್ನು ಭೂಮಿಯಲ್ಲಿ ಹೊಡೆದು ಆ ಘಟನೆಯ ತೀವ್ರತೆಗೆ ವೀರಭದ್ರರ ಜನ್ಮ ತಾಳುತ್ತಾರೆ. ಶಿವನು ಇವರಿಗೆ ದಕ್ಷನನ್ನು ಸಂಹರಿಸಿ ಯಾಗವನ್ನು ನಾಶಮಾಡುವ ಆದೇಶ ನೀಡುತ್ತಾನೆ. ವೀರಭದ್ರ ಯಾಗಶಾಲೆಗೆ ಧುಮುಕಿ ಯಾಗವನ್ನು ನಾಶಮಾಡುತ್ತಾರೆ ಮತ್ತು ವೀರಭದ್ರನು ದಕ್ಷನನ್ನು ಸಂಹರಿಸುತ್ತಾನೆ. ಈ ಯಾಗ ನಡೆದ ಸ್ಥಳವು ನೂರಾರು ವರ್ಷಗಳ ಕಾಲಗಾಢ ಕಾಡಿನಿಂದ ಆವೃತವಾಗಿತ್ತು. ಅನಂತರ ಸ್ಥಳೀಯ ಕುರಿಚ್ಯ ಜನರು ಆ ಕಾಡಿನಲ್ಲಿ ಜಿಂಕೆಯನ್ನು ಬೇಟೆಯಾಡುತ್ತಿದ್ದರು. ಒಬ್ಬನು ಬಾಣವನ್ನು ತಿಕ್ಕಲು ಒಂದು ಕಲ್ಲನ್ನು ಉಪಯೋಗಿಸುತ್ತಿದ್ದಾಗ ಆ ಕಲ್ಲಿನಿಂದ ಅಚ್ಚರಿಯ ರೀತಿಯಲ್ಲಿ ರಕ್ತ ಹರಿಯತೊಡಗುತ್ತದೆ. ಇದರಿಂದ ಗಾಬರಿಯಾದ ಅವರು ಪಡಿಂಗಿಟ್ಟ ನಂಬೂದಿರಿ ಎಂಬ ತಂತ್ರಜ್ಞಾನದಲ್ಲಿ ನಿಪುಣನಾಗಿದ್ದ ವಂಶಪಾರಂಪರಿಕ ಬ್ರಾಹ್ಮಣನ ಮನೆಗೆ ಈ ವಿಷಯವನ್ನು ತಿಳಿಸುತ್ತಾರೆ. ಅವರು ಧ್ಯಾನದಿಂದ ಆ ಸ್ಥಳದಲ್ಲಿ ಸ್ವಯಂಗೂ ಶಿಲಾಮೂರ್ತಿಯು ಇದ್ದು ಅದು ಪವಿತ್ರ ಸ್ಥಳ ಎಂಬ ಆತ್ಮಸಾಕ್ಷಾತ್ಕಾರ ಪಡೆಯುತ್ತಾರೆ. ತಕ್ಷಣ ಅವರು ಕುರಿಚರನ್ನು ಮನತ್ತನ ಗ್ರಾಮದ 4 ಪ್ರಮುಖ ನಾಯರ್ ಕುಟುಂಬಗಳಾದ ಕುಳಂಗರಾಯತ್, ಆಕ್ಕಲ್, ಕರಿಂಬನಕ್ಕಲ್, ಚಾತೋತ್ ಹಾಗೂ ತಿತ್ತೇಲ್ ಇವರನ್ನು ಸಂಪರ್ಕಿಸಲು ಹೇಳುತ್ತಾರೆ. ಈ 4 ಕುಟುಂಬಗಳ ಸದಸ್ಯರು ಹಾಗೂ ಪಡಿಂಗಿಟ್ಟ ನಂಬೂದಿರಿ ಎಲ್ಲರೂ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ರಕ್ತ ಹರಿಯುತ್ತಿದ್ದ ಕಲ್ಲನ್ನು ನೋಡುತ್ತೇವೆ. ನೀರು, ತುಪ್ಪ, ಹಾಲು ಈ ಎಲ್ಲದಿಂದಲೂ ರಕ್ತ ಹರಿಯುವುದನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಆದರೆ ಎಳನೀರು ಬಳಸಿ ತೇವ ಮಾಡಿದಾಗ ಮಾತ್ರ ರಕ್ತವು ನಿಲ್ಲುತ್ತದೆ. ಜ್ಯೋತಿಷಿಗಳ ಸಲಹೆಯೊಂದಿಗೆ ಇದು ದಕ್ಷಯಾಗ ನಡೆಸಿದ ಪವಿತ್ರ ಭೂಮಿ ಮತ್ತು ಈ ಶಿಲಾ ಸ್ವಯಂಭೂ ಶಿವಲಿಂಗ ಎಂದು ತೀವ್ರ ನಂಬಿಕೆ ಮೂಡುತ್ತದೆ. ಇದೇ ಸ್ಥಳದಲ್ಲಿ ಸತೀದೇವಿ ತನ್ನನ್ನು ತಾನೇ ಆಹುತಿಯಾದ ಬಳಿಕ ಶಿವನು ಸ್ವಯಂಭುವಾಗಿ ಅಭಿವ್ಯಕ್ತನಾದರೆಂದು ಭಕ್ತರು ನಂಬುತ್ತಾರೆ. ಸ್ವಯಂಭೂ ಶಿವಲಿಂಗ ಕಂಡುಬಂದ ಸ್ಥಳವನ್ನು ಇಂದು ಅಕ್ಕರೆ ಕೊಟ್ಟಿಯೂರ್ ಎಂದು ಕರೆಯಲಾಗುತ್ತದೆ. ಇದು ವೈಶಾಖ ಮಾಸದ ಉತ್ಸವದ ಸಮಯದಲ್ಲಿ ಮಾತ್ರ ಭಕ್ತರಿಗೆ ತೆರೆಯಲ್ಪಡುವ ಪವಿತ್ರ ಸ್ಥಳವಾಗಿದೆ. ಇನ್ನೊಂದು ದಡದಲ್ಲಿರುವ ನಿತ್ಯ ಪೂಜೆ ನಡೆಯುವ ದೇವಾಲಯವು ಇಕ್ಕರೆ ಕೊಟ್ಟಿಯೂರ್ ಎಂಬ ನಾಮದಿಂದ ಪ್ರಸಿದ್ಧವಾಗಿದೆ. ಇದು ನಾಡಿನ ಶೈಲಿಯಲ್ಲಿ ನಿರ್ಮಿತ ನಾಳುಕಟ್ಟೆ ಮಾದರಿಯ ದೇವಾಲಯವಾಗಿದೆ. ಇಲ್ಲಿ ನಿತ್ಯ ಪೂಜೆಗಳು, ವಿಧಿವಿಧಾನಗಳು ಮತ್ತು ಆಚರಣೆಗಳು ನಡೆಯುತ್ತವೆ. ಈ ನಿತ್ಯ ಆಚರಣೆಗಳನ್ನು ಸ್ಥಾಪಿಸಿದವರು ಆದಿ ಶಂಕರಾಚಾರ್ಯರು ಎಂದು ನಂಬಲಾಗುತ್ತದೆ. ಅವರ ಆತ್ಮದೃಷ್ಟಿಯಿಂದ ಈ ಕ್ಷೇತ್ರದ ಪವಿತ್ರ ಕ್ರಮಗಳು ಇಂದಿಗೂ ನಡೆದು ಬರುತ್ತಿವೆ.